ಹಾಯ್ ಹಲೋ ನಮಸ್ಕಾರ ಕನಸು ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೊಂದೊಳ್ಳೆ ಯೂಸ್ಫುಲ್ ಆಗೋವಂಥ ಟಿಪ್ಸ್ ತಂದಿದ್ದೀನಿ. ಸೊ ಏನಂತ ಹೇಳಿದ್ರೆ, ಮೊದಲನೇದು ಹೇರ್ ಕೇರಿಂಗ್ ಬಗ್ಗೆ. ಸೊ ನಮ್ಮ ಹೇರ್ ಫಾಲು ಅದು ಇದು ಆಗ್ತಾ ಇರುತ್ತಲ್ವ, ಅದ್ರ ಬಗ್ಗೆ. ಆ್ಯಂಡ್ ಇನ್ನು ಒಂದು ಈ ಪ್ಲ್ಯಾಂಟ್ಸ್ ಅಂದರೆ ಗಿಡಗಳಿಗೆಲ್ಲ ಫಂಗಸ್ ಆಗಿರುತ್ತೆ ಅಲ್ವಾ, ಅದ್ರ ಬಗ್ಗೆಯೂ ಸಹ ಒಂದು ಇನ್ಫಾರ್ಮೇಷನ್ ನಿಮಗೆ ಅಂದರೆ ಟಿಪ್ಸ್ ಕೊಡ್ತಿದ್ದೀನಿ. ಸೊ ಈ ಒಂದು 2 ಟಿಪ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತಲೂ ಸಹ ಭಾವಿಸಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಎಲ್ಲ ವೀಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ, ತುಂಬಾ ಲಾಗ್ ಮಾಡಲ್ಲ, ಸ್ಟಾರ್ಟ್ ಮಾಡ್ತೀನಿ. ಸೊ ಮೊದಲಿಗೆ ಇವತ್ತು ಬೆಳಗಿನ ಟಿಫನ್ಗೆ ದೋಸೆ ಮಾಡಿ ಆಲೂ ಪಲ್ಯ ಮಾಡಿದ್ದೆ. ಮಾಡಿ ಮಕ್ಳಿಗೂ ಸಹ ಟಿಫನ್ ಹಾಕ್ಕೊಟ್ಟು ಅವರು ತಿಂದು ಸ್ಕೂಲ್ಗೆ ಹೋದರು. ಮೋಟಿಗೆ ಇವತ್ತು ಕರಾಟೆ ಇದ್ದಿದ್ದರಿಂದ ಅದು ಬೆಲ್ಟ್ ನೀಟಾಗಿ ಹಾಕು ಅಂತ ಏನೋ ಹೇಳ್ತಿದ್ದ. ಸೊ ಅವ್ರ ಅಣ್ಣನ ಕೈಯಲ್ಲಿ ಹಾಕಿಸ್ಕೊಂಡು ಅವನು ಸಹ ಹೋದ. ಸೊ ಆ್ಯಸ್ ಯೂಶ್ವಲ್ ಸೇಮ್ ರೂಟೀನ್ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ, ಅದೇ ಥರ ನನಗೂ ಸಹ ಮನೇಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಅದನ್ನು ಸಹ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಒಂದೊಂದೇ ಮುಗಿಸ್ಕೊಳ್ತಾ ಇದ್ದೆ. ಮೊದಲಿಗೆ ಕೆಳಗಡೆ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮುಗಿಸ್ಕೊಂಡು ಬಂದು, ಅದಾದ ನಂತರ ಇಲ್ಲಿ ಬಟ್ಟೆ ಎಲ್ಲನೂ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೆ. ಅದಾದ ನಂತರ ಏನಪ್ಪ ಇದು ತೊಗೊಂಡು ಹೋಗ್ತಾ ಇರೋದು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಏನಂದರೆ ಈ ವೆಜಿಟೇಬಲ್ ವಾಶ್ ಮಾಡಿದ್ದು ನೀರು ಮತ್ತು ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರು ಯಾವುದಾದ್ರೂ ಇರಲಿ ಫ್ರೆಂಡ್ಸ್, ಆ ಥರ ಒಂದು ಇದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಮತ್ತೆ ನಾನೇನಾದರೂ ಮೇಲ್ಗಡೆ ಬಂದ ಟೈಮಲ್ಲಿ ಈ ಥರ ಗಿಡಗಳಿಗೆ ಹಾಕ್ತೀನಿ. ಈ ಥರ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ನಾನು ಅದನ್ನು ತೊಗೊಬಂದು ಹಾಕಿಬಿಟ್ಟು, ಅದಾದ ನಂತರ ಇಲ್ಲಿ ಹಬ್ಬೋ ಅಂತ ಹುರುಳಿಕಾಯಿ ಬೀಜನ ಇಸ್ಕೊಂಡು ಬಂದಿದ್ದೆ. ಸೊ ಅದನ್ನು ನಾನು ಇವಾಗ ಇಲ್ಲಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಏನಂತ ಹೇಳಿದ್ರೆ, ಹಬ್ಬೋದಾದರೆ ಕಂಬಿಗೆ ಹಬ್ಬಲಿ ಅಂತ ಹೇಳಿಬಿಟ್ಟು ಆ ಕಂಬಿ ಇರೋ ಪಕ್ಕದ ಗಿಡಕ್ಕೇನೆ ಹಾಕಿದ್ದೀನಿ. ತುಂಬ ಏನೂ ಬೇರು ಬಿಡಲ್ಲ. ಸೊ ಹಾಗಾಗಿ ಹಾಕಿಬಿಟ್ಟು ಮತ್ತೆ ನಾನು ಕೆಳಗಡೆ ಬಂದೆ. ಸೊ ಕೆಳಗಡೆ ಬಂದು ಇವಾಗ ಹೇರ್ ಕೇರ್ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ, ಆನಿಯನ್ ಜ್ಯೂಸ್ ಫ್ರೆಂಡ್ಸ್. ಆನಿಯನ್ ಜ್ಯೂಸ್ ತುಂಬಾ ಒಳ್ಳೆಯದು ಹೇರ್ ಗ್ರೋತ್ಗೆ, ಮತ್ತು ಹೇರ್ ಫಾಲ್ ಆಗ್ತಿದ್ರೆ ಎಲ್ಲದಕ್ಕೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ನನ್ನ ಒಂದು ಹೇರು ಎಷ್ಟು ತಿಕ್ನೆಸ್ ಇದೆ ಅದಕ್ಕೆ ಡಿಪೆಂಡ್ ಆಗಿ ನಾನು ಆನಿಯನ್ನ ತೊಗೊಂಡಿದ್ದೀನಿ. ತೊಗೊಂಡು ಅದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಗ್ರೈಂಡ್ ಮಾಡಿ, ಅದಾದ ನಂತರ ಆ ಒಂದು ಜ್ಯೂಸನ್ನ ಸಪ್ರೇಟು ಮತ್ತು ಆ ಒಂದು ಏನಿರುತ್ತೆ ತರಿ ಇರುತ್ತಲ್ವ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇವಾಗ ಈ ಒಂದು ಡ್ರೈ ಹೇರ್ಗೆ ಅಪ್ಲೈ ಮಾಡ್ಕೋಬೋದು, ಇಲ್ಲ ಆಯಿಲ್ ಹಾಕಿದ್ರೂ ಅಪ್ಲೈ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ನಾನಿವಾಗ 2 ಪೋರ್ಷನ್ ಮಾಡಿಬಿಟ್ಟು, ಒಂದು ಪೋರ್ಷನ್ಗೆ ರಬ್ಬರ್ ಬ್ಯಾಂಡ್ ಹಾಕಿ, ಇನ್ನೂ ಒಂದು ಪೋರ್ಷನ್ಗೆ ಈ ಥರ ಇದನ್ನು ಸ್ಪ್ರೇ ಬಾಟಲಲ್ಲಿ ಆನಿಯನ್ ಜ್ಯೂಸ್ ಇತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ರೋಸ್ ವಾಟರ್ದು ಬಾಟಲ್ಲು. ಸೊ ಹಾಗಾಗಿ ಆ ಒಂದು ಬಾಟಲ್ಗೆ ಆ ಒಂದು ಜ್ಯೂಸ್ ಅಂದರೆ ಆನಿಯನ್ ಜ್ಯೂಸ್ ಇತ್ತಲ್ವ ಅದನ್ನು ಹಾಕಿಬಿಟ್ಟು ನಾನು ಸ್ಪ್ರೇ ಮಾಡ್ತಿರೋದು. ಆಮೇಲೆ ಯಾರೂ ಕನ್ಫ್ಯೂಷನ್ ಆಗಬೇಡಿ, ಏನಿದು ರೋಸ್ ವಾಟರ್ದು ಹಾಕ್ಕೊಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಸೊ ಆ ಒಂದು ಬಾಟಲ್ಗೆ ನಾನು ಆನಿಯನ್ ಜ್ಯೂಸನ್ನ ಹಾಕಿಬಿಟ್ಟು ಈ ಥರ ಸ್ಪ್ರೇ ಮಾಡಿಕೊಂಡು ಸ್ಕ್ಯಾಲ್ಫಿಗೆಲ್ಲ ನೀಟಾಗಿ ಸ್ಪ್ರೇ ಹಾಕ್ಕೊಂಬಿಟ್ಟು ಫುಲ್ ಹೇರ್ಗೂ ಹಾಕ್ಕೊಂಡು, ಅದಾದ ನಂತರ ಒಂದು 5 ಮಿನಿಟ್ಸ್ ಇಲ್ಲಿ ಮಸಾಜ್ ಕೊಡ್ತಾಯಿದ್ದೀನಿ. ಸೊ ಮಸಾಜ್ ಕೊಟ್ಬಿಟ್ಟು ಆದ ನಂತರ ಇಲ್ಲಿ ನೀವು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಆದರೂ ಬಿಟ್ಕೋಬೋದು. ಸೊ ನಾನು ಅದನ್ನು ನೀಟಾಗಿ ಟೈಯಿಂಗ್ ಮಾಡಿಬಿಟ್ಟು, ಅದಾದ ನಂತರ ನನ್ನ ಹೇರ್ಗಂತೂ ಕೇರಿಂಗ್ ಮಾಡಿದ್ದಾಯಿತು ಅಂತ ಹೇಳಿ ನೆಕ್ಸ್ಟು ನಾನು ಇಲ್ಲಿ ಬಂದು ಗಿಡಗಳಿಗೆ ಫಂಗಸ್ ಆಗಿದೆ ನೋಡಿ, ಈ ಥರ ತುಂಬಾ ಫಂಗಸ್ ಆಗೋಗ್ಬಿಟ್ಟಿದೆ. ಇವಾಗ ಸ್ವಲ್ಪ ಮಳೆ ಟೈಮು ಇಲ್ಲಾಂದರೆ ಚಳಿ ಟೈಮಲ್ಲಿ ಈ ಥರ ಗಿಡಗಳಿಗೆಲ್ಲ ತುಂಬಾ ಫಂಗಸ್ ಆಗುತ್ತೆ. ಸೊ ಅದಕ್ಕೆ ಒಂದು ಓಮ್ ರೆಮಿಡಿ ಹೇಳ್ತೀನಿ. ಸೊ ಮೊದಲಿಗೆ ಒಂದು ಸ್ವಲ್ಪ ನೀರನ್ನ ತೊಗೊಳ್ಳಿ, ಅಂದರೆ 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ಅದಕ್ಕೇ 2 ಚಿಟಿಕೆ ಅಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಅದಾದ ನಂತರ ನಾವು ಬಟ್ಟೆ ವಾಶ್ ಮಾಡೋದಕ್ಕೆ ಯಾವ ಪೌಡರ್ ಯೂಸ್ ಮಾಡ್ತೀವಲ್ವ ಆ ಒಂದು ಪೌಡರ್ನ ಹಾಕ್ಕೊಂಡು, 1 ಲೆಮನ್ನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಈ ಥರ ಸ್ಪ್ರೇ ಮಾಡಿದ್ರೆ, ಡೈಲಿ ಎವ್ರಿ ಡೇ ಒಂದೊಂದು ಟೈಮ್ ಸ್ಪ್ರೇ ಮಾಡಬೇಕು. ಸೊ ಬೇಗನೆ ಅದು ಫಂಗಸ್ ಎಲ್ಲ ಬೇಗನೆ ಇದಾಗ್ಬಿಡತ್ತೆ, ಕ್ಲಿಯರ್ ಆಗುತ್ತೆ. ಸೊ ಸ್ಪ್ರೇ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಸೊಪ್ಪನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂಥೇಳಿ ಮೇಲೆ ಇದನ್ನ ತೊಗೊಂಬಂದು ಬೌಲ್ನ ಬಿಡಿಸ್ಕೊಳ್ತಾ ಇದ್ದೆ. ಸೊ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ನಾವು ಬೆಳೆದಿದ್ದು ಫ್ರೆಶ್ ಸೊಪ್ಪಲ್ಲಿ ಮಾಡೋದು ಒಂಥರ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ನೋಡಿ, ಒಣಗೊನೆ ಸೊಪ್ಪು ಅಂತ ಹೇಳ್ತಾರೆ, ಕೆಂಪು ಒಣಗೊನೆ ಮತ್ತು ಹಸಿರು ಒಣಗೊನೆ ಸೊಪ್ಪು. ಸೊ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿಕೊಂಡು, ಅದಾದ ನಂತರ ಏನು ಹೂವುಗಳೆಲ್ಲ ಇತ್ತಲ್ವ ಅದನ್ನು ಸಹ ಕಿತ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ ಪೂಜೆಗೋಸ್ಕರ. ಸೊ ನೋಡಿ, ಇದಂತೂ ರೋಸು ಮತ್ತು ಇನ್ನು ಒಂದು ಮ್ಯಾಟ್ ಫಿನಿಷಿಂಗ್ ದಾಸವಾಳ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಫುಲ್ಲು ಗುಚ್ಚಿಯಾಗಿ ಬಿಡುತ್ತೆ ಆ ಒಂದು ದಾಸವಾಳ.
ಮತ್ತು ಇನ್ನೂ ಬೇರೆ ಬೇರೆ ರೋಸು ಅದೆಲ್ಲನೂ ಇತ್ತು. ಅದನ್ನು ಸಹ ಎಲ್ಲನೂ ಕಿತ್ಕೊಂಡು ಮತ್ತೆ ನಾನು ಕೆಳಗಡೆ ಬಂದು ಕೆಳಗಡೆನೂ ಸಹ ಒಂದಷ್ಟು ಹೂವು ಎಲ್ಲ ಇತ್ತು, ಅದನ್ನು ಸಹ ಬಿಡಿಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ. ಸೊ ನೋಡಿ, ನೀವು ನೋಡ್ತಿರ್ಬೋದು ನನಗೆ ಆಲ್ಮೋಸ್ಟ್ ಎವ್ರಿ ಡೇ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ಸಿಗುತ್ತೆ ನಮ್ಮ ಒಂದು ಗಿಡದಲ್ಲಿ. ಸೊ ಹೂವು ಎಲ್ಲ ಕಿತ್ಕೊಂಡು ಆದಮೇಲೆ ಮತ್ತೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನೀವು ನೋಡ್ತಿರ್ಬೋದು ಈ ಒಂದು ಏನು ಲಿಕ್ವಿಡಿಂದ ನಮ್ಮ ಹೇರ್ಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ ನಿಜವಾಗ್ಲೂ ತುಂಬಾ ಶೈನಿಂಗ್ ಆಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ, ಮತ್ತು ಹೇರ್ ಫಾಲ್ ಆಗಲ್ಲ, ಮತ್ತು ಹೇರ್ ಗ್ರೋತ್ ತುಂಬ ಚೆನ್ನಾಗಾಗತ್ತೆ. ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡಿ, ನೀವು ನೋಡ್ತಿರ್ಬೋದು ನಾನಿವಾಗ ಹೇರ್ನ ಟೈ ಮಾಡಿಕೊಂಡು ಅದಾದ ನಂತರ ಅಡುಗೆ ಮಾಡೋಣ ಅಂತೇಳಿ ಬಂದೆ. ಸೊ ಇಲ್ಲಿ ಬೇಳೆ ತೊಳೆದಿದ್ದ ನೀರನ್ನ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅದಾದ ನಂತರ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಬೇಳೆನ ಬೇಯೋದಕ್ಕಿಟ್ಟು ಮತ್ತು ಸೊಪ್ಪನ್ನೆಲ್ಲ ಅದರೊಳಗಡೆ ಹಾಕಿ ಜಸ್ಟ್ ಒಂದು ವಿಸಿಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊಪ್ಪಿಗೆಲ್ಲ ಇಲ್ಲಿ ರೆಡಿ ಮಾಡಿಕೊಂಡು ನಾನು ಕ್ಲೀನ್ ಮಾಡಿಟ್ಟಿದ್ನಲ್ಲ ಆ ಸೊಪ್ಪನ್ನೆಲ್ಲ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ಫ್ರೆಂಡ್ಸ್ ಆ ಒಂದು ನೀರು ಏನಿತ್ತಲ್ವ ಅದನ್ನು ಸಹ ನಾನು ಮನೆ ಒಳಗಡೆ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ ಇದ್ದಾವೆ ಅದಕ್ಕೆಲ್ಲ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಸೊ ಅದನ್ನೆಲ್ಲ ಹಾಕಿ ಆದಮೇಲೆ ಮತ್ತೆ ರೈಸ್ಗೆಲ್ಲ ಇಟ್ಬಿಟ್ಟು ಮಕ್ಕಳು ಬರ್ತಾರಲ್ವ ಆಫ್ಟರ್ನೂನು, ಸೊ ಅವ್ರಿಗೆಲ್ಲ ಊಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಪ್ಪ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಬಸ್ಸಾರು ಮತ್ತು ರೈಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಾಗಂತೂ ಬಂದಿತ್ತು. ಸೊ ಇವಾಗ ಅದು ಬೆಂದಿತ್ತಲ್ವ, ಒಂದು ವಿಸಿಲ್ ಹೊಡಿಸ್ಕೊಂಡ್ರೆ ಸಾಕು, ಬೆಂದೋಗ್ಬಿಡತ್ತೆ. ಸೊ ಬಂದಿದ್ದ ಸೊಪ್ಪಿಗೆ ನಾನಿವಾಗ ಒಗ್ಗರಣೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಈಸಿ ರೆಸಿಪಿ, ಆರಾಮಾಗಿ ಮಾಡ್ಕೊಬಿಡ್ಬೋದು. ಅದರಲ್ಲೂ ನಾವು ಬೆಳೆದಿದ್ದ ಸೊಪ್ಪಲ್ಲಿ ಮಾಡೋದಂದರೆ ಒಂಥರ ಖುಷಿ, ಹೆಲ್ದಿ ಫುಡ್ಡು. ಸೊ ಹಾಗಾಗಿ ನಾನಿವಾಗ ಒಗ್ಗರಣೆ ಅಂದರೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ನಾವು ಸಾಂಬಾರು ಪೌಡ್ರ್ ಏನಂತೀವಿ ಖಾರದ ಪುಡಿ ಅಂತ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಮತ್ತು ನಾವು ಏನು ಬೇಯಿಸಿಟ್ಕೊಂಡು ಸಪ್ರೇಟ್ ನೀರು ಮತ್ತು ಸಪ್ರೇಟ್ ಸೊಪ್ಪು ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ಎತ್ತಿ ಒಳಗಡೆ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನೀಟಾಗಿ ಅಂದರೆ ಅದು ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ಅದು ಸ್ಮೆಲ್ ತೊಗೊಳೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಅದನ್ನು ಹಾಕ್ಕೊಂಡು ಎಲ್ಲನೂ ನೋಡಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡ್ ಏನಕ್ಕಪ್ಪ ಯೂಸ್ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋಬೋದು. ಸೊಪ್ಪು ಸ್ವಲ್ಪ ಬೆಂದೋಗಿತ್ತಲ್ವ, ಹಾಗಾಗಿ ನಾನು ಇದರಿಂದ ತಿರುಗಿಸಿದ್ರೆ ಫುಲ್ಲು ಏನು ಮಿಕ್ಸಪ್ ಆಗೋಲ್ಲ, ಅಂದರೆ ಮಸ್ತೋಗಿರೋ ಥರ, ಅಂದರೆ ಮೊಸೊಪ್ಪಿಗೆಲ್ಲ ಆಗುತ್ತಲ್ಲ ಆ ಥರ ಆಗಿರಲ್ಲ ಅಂತ ಅಂದ್ಬಿಟ್ಟು ಈ ಥರ ಬ್ಯಾಕ್ ಸೈಡಿಂದ ನಾವು ಈ ಥರ ತಿರ್ಸ್ಕೊಳ್ತಾ ಇದ್ದೀನಿ. ಸೊ ಇದಾಗಿದ್ದ ನಂತರ ಮತ್ತೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಏನಂತ ಹೇಳಿದ್ರೆ ಮೊದಲಿಗೆ ಇಲ್ಲಿ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಅದಾದ ನಂತರ ಮತ್ತು ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು. ಸೊ ತುಂಬಾ ಈಸಿ. ಇದಕ್ಕೆ ಬಸ್ಸಾಂಬಾರಿಗೆ ಅಂತ ಹೇಳಿದ್ರೆ ರುಬ್ಬಿನೂ ಸಹ ಮಾಡ್ತಾರೆ, ನಮ್ಮನೇಲಿ ರುಬ್ಬಿ ಮಾಡೋದನ್ನ ಅಷ್ಟು ಇಷ್ಟಪಡಲ್ಲ. ಸೊ ಹಾಗಾಗಿ ನಾನಿಲ್ಲಿ ಜಸ್ಟ್ ಹಾಗೇನೇ ಒಗ್ಗರಣೆ ಮಾಡಿ ತಿಳಿ ಸಾಂಬಾರು ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಾದ ನಂತರ ಈರುಳ್ಳಿ ಮತ್ತು ಟೊಮೆಟೊ ಹಾಕಿಬಿಟ್ಟು ಮತ್ತು ನಾವು ಹುಣಸೆಹಣ್ಣು ರಸನ ಕಲಸಿಟ್ಕೋಬೇಕು. ಮೇಯ್ನ್ ಈ ಒಂದು ಸಾಂಬಾರಿಗೆ ಹುಳಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ಹುಣಸೆಹಣ್ಣು ಹಾಕ್ಕೋಬೇಕು. ಆದಷ್ಟು ನಾವು ಎಷ್ಟು ಹುಳಿ ತಿಂತೀವೋ ಅಷ್ಟು ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಒಬ್ಬರು ಹುಳಿನ ಇಷ್ಟಪಡ್ತಾರೆ, ಇನ್ನೊಬ್ಬರು ಹುಳಿ ಇಷ್ಟಪಡಲ್ಲ. ಸೊ ನಮ್ಮನೇಲಿ ಸ್ವಲ್ಪ ಕಡಿಮೆನೇ, ಬಟ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಏನು ನೀರಿತ್ತಲ್ವ, ಅಂದರೆ ಸೊಪ್ಪು ಮತ್ತು ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಹುಣಸೆ ಹಣ್ಣನ್ನು ಕಲಸಿ ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪೌಡ್ರು ಮತ್ತು ಧನಿಯಾ ಪೌಡ್ರು ಎಲ್ಲ ಹಾಕಿ ಸ್ವಲ್ಪ ಸಾಂಬಾರು ಚೆನ್ನಾಗಿ ಕುದಿಬೇಕು. ಸೊ ಆ ಟೈಮಲ್ಲಿ ನಾವು ಇನ್ ಕೇಸ್ ನಮಗೇನಾದ್ರು ಸಾಂಬಾರು ತೆಳ್ಳೆ ಅನ್ನಿಸ್ತಿದೆ ಅಂತ ಅಂದಾಗ ಸ್ವಲ್ಪ ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಸಾಂಬಾರು ಒಳಗಡೆ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಆಗಿ ಬರುತ್ತೆ. ಸೊ ಆವಾಗ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಅದಾದ ನಂತರ ನಾನು ಮಕ್ಕಳನ್ನ ಕರ್ಕೊಂಡು ಬಂದೆ ಸ್ಕೂಲಿಂದ. ಸೊ ಕರ್ಕೊಂಡು ಬಂದಿದ್ದಾದ ನಂತರ ಮತ್ತೆ ಅವ್ರಿಗೆ ಊಟ ಎಲ್ಲ ಹಾಕ್ಕೊಡ್ಬೇಕಲ್ವ, ಅದನ್ನೇ ಸಹ ಇವಾಗ ಹಾಕ್ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಪಲ್ಯ ಮತ್ತು ಸಾಂಬಾರು ಎರಡನ್ನೂ ರೆಡಿ ಮಾಡಿದೆ. ಮಕ್ಕಳು ಸಹ ಊಟ ಮಾಡಿ ಅವ್ರ ಪಾಡವ್ರು ಓದ್ಕೊಳ್ಳೋದು ಎಲ್ಲನೂ ಅವ್ರು ಮಾಡಿಕೊಂಡ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.